ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಮಂಗಳವಾರ, ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ. ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ದೇವರಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡಬೇಕು. ಇವತ್ತೇನಪ್ಪ ವಿಶೇಷ ಅಂತ ಹೇಳಿದರೆ, ಇಲ್ಲಿ ನಮ್ಮ ಏರಿಯಾದಲ್ಲಿ ಹೊಸ್ಲು ಮಾರಮ್ಮನ ಹಬ್ಬ ಇದೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೀನಿ. ನಾಳೆನೂ ಕೂಡ ಚೌತಿ ಇದೆಯಲ್ವ, ಅದಕ್ಕೋಸ್ಕರ ಮ್ಯಾಟು ಮತ್ತು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದೆ. ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡಬೇಕು. ಪೂಜೆ ಮಾಡಿ ತಂಬಿಟ್ಟನ್ನ ಕೂಡ ಮಾಡಿಕೊಂಡು ತೊಗೊಂಡೋಗಬೇಕು. ಹಾಗಾಗಿ ಇವತ್ತು ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ಮೊನ್ನೆ ಎಲ್ಲ ಅಕ್ಕನ ಮನೇಲಿ ಫುಲ್ ಕೆಲಸ ಮಾಡಿ ಕೂಡ ಬಂದು ಕೂಡ ಇವತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ರೆಸ್ಟ್ ಮಾಡೋಕ್ಕಾಗಲೇ ಇಲ್ಲ. ಇಲ್ಲೂ ಕೂಡ ಹಬ್ಬ ಇರೋದ್ರಿಂದ ನಾವು ಎಲ್ಲನೂ ಕೂಡ ಕ್ಲೀನ್ ಮಾಡಿದೆ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಆಗಿ ಇರುತ್ತೆ. ಈ ಆಷಾಢ ಬಂದರೆ ಅಂತಂದರೆ ಅಷ್ಟೇ ಹಬ್ಬಗಳಿರುತ್ತೆ, ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಕೂಡ ನಮಗೆ ಈಗ ಸೋಮವಾರ ಮತ್ತು ಇಲ್ಲಿ ಚಾಮುಂಡೇಶ್ವರಿ ಹಬ್ಬ ಇದೆ, ಚಾಮುಂಡಿ ಹಬ್ಬ. ಅದಕ್ಕೋಸ್ಕರ ಮತ್ತೆ ಶನಿವಾರ ಭಾನುವಾರ 2 ದಿನವೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಆದರೆ ನಾಳೆನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೌತಿ ಅಲ್ವಾ, ನೋಡೋಣ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಯಾರಾದರೂ ನನ್ನ ಹಳೆಯವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋವನ್ನು ನೋಡಿ. ಈಗೆಲ್ಲ ಪೂಜೆ ಆಗುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಈಗ ಬೇಗ ದೇವ್ರ ಮನೆ ಕ್ಲೀನ್ ಮಾಡಿ ಹೋಗ್ತೀನಿ. ಟೈಮ್ ಇಲ್ಲ, ತಂಬಿಟ್ಟು ಕೂಡ ಮಾಡ್ಕೋಬೇಕು. ಇನ್ನೂ ಕೂಡ ಹಸಿಟ್ಟು ಮಾಡಿಸ್ಕೊಬಂದಿಲ್ಲ. ನನ್ನ ಮಗ ಸ್ನಾನಕ್ಕೆ ಹೋಗಿದ್ದಾನೆ. ನಾನು ಬಂದ ತಕ್ಷಣ ಅವ್ನ ಕೇಳಿ ಕೊಟ್ಟು ಕಳಿಸ್ಬೇಕು. ಹಸಿಟ್ಟನ್ನ ರುಬ್ಸ್ಕೊಬಾಪ, ಹಸಿಟ್ಟು ಮಾಡಿಸ್ಕೊ, ಅಕ್ಕಿನ ಕೊಟ್ಟು ಕಳಿಸ್ಬೇಕು, ಹಸಿಟ್ಟು ಮಾಡಿಸ್ಕೊಬಾ ಅಂತ. ಸರಿ, ಇವಾಗ ಕೆಲಸ ಮುಗಿಸೋಣ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಅವಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಓಕೆ, ಈಗ ಬೇಗ ಕೆಲಸ ಮುಗಿಸೋಣ, ಕೆಲಸ ಮುಂದುವರ್ಸೋಣ. ನಾವು ತಂಬಿಟ್ಟಿಗೆ ಅಕ್ಕಿಯನ್ನು ಉರಿಯಲ್ಲ, ಹಸಕ್ಕಿ ತಂಬಿಟ್ಟನ್ನೇ ನಾವು ಮಾಡಿಸೋದು. ಯಾವಾಗಲೂ ಕೂಡ ಹುರಿದು ಮಾಡಿಸಲ್ಲ. ಸ್ವಲ್ಪ ಅಕ್ಕಿ ಈ ಥರ ಕಡಲೆ ಹಾಕಿ ಬಿಡಿಸೋವಂಥದ್ದು. ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದಾಗ ಕೊಡಮ್ಮ ಬಿಡಿಸ್ಕೊಬಂದ್ಬಿಡ್ತೀನಿ ಅಂತ ಹೇಳ್ದ. ಅದಕ್ಕೋಸ್ಕರ ಕೊಟ್ಟು ಕಳಿಸ್ತಾ ಇದ್ದೀನಿ ಅವ್ನ ಕೈಲಿ. ಅವನು ಬೇಗ ಬಿಡಿಸ್ಕೊಬಂದ್ಬಿಡ್ಲಿ ಅಂತ. ಅವ್ನು ಬಿಡಿಸ್ಕೊಬಂದ ತಕ್ಷಣ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ತಂಬಿಟ್ಟನ್ನ ಮಾಡಿಕೊಂಡು ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ ಅವನ ಕೈಲಿ. ಇವಾಗ ಅವನಿಗೆ ಕೊಟ್ಟು ಕಳಿಸೋಣ. ತಗೊಳ್ಳ, ಬ್ಯಾಗ್ ಹಾಕ್ಕೊಡ್ತೀನಿ, ಇಟ್ಕೊ. ಅವನಿಗೂ ಕೂಡ ಅಕ್ಕಿ ಹಾಕಿ ಕೊಟ್ಟು ಕಳಿಸ್ದೆ. ನೀನು ಬೇಗ ಮಾಡಿಸ್ಕೊಂಬಂದ್ಬಿಡಪ್ಪ, ನೀನು ಬರೋಷ್ಟೊಳಗೆ ನಾನು ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿಬಿಡ್ತೀನಿ. ದೀಪ ಎಲ್ಲ ಹಚ್ಬಿಟ್ಟು ತಂಬಿಟ್ಟು ಮಾಡ್ಕೊಂಡು ತೊಗೊಂಡೋಗಕ್ಕೆ ಸರಿ ಹೋಗುತ್ತೆ ಅಂತ. ನಾವಿನ್ನೂ ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಬೇಗ ಬನ್ನಿ, ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತ ಹೇಳಿದೆ. ಕೆಲಸ ಏನು ಅಷ್ಟೇನಿಲ್ಲ, ಬೇಗ ಬರ್ತೀನಿ, 3 ಗಂಟೆ ಟ್ರೈನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ, ನಾನು ಫೋನ್ ಮಾಡಿಲ್ಲ. ಇವಾಗ ಫೋನ್ ಮಾಡಿ ಅವ್ರನ್ನ ಕೇಳ್ತೀನಿ ಎಷ್ಟೊತ್ತು ಬರ್ತೀರಾ ಏನು ಅಂತ. ಅವರು ಬಂದ ತಕ್ಷಣ ಇಬ್ಬರು ಜೊತೆಲಿ ಹೋಗ್ಬೋದು. ಇನ್ನು ಮಕ್ಕಳಿಗೆಲ್ಲ ಟ್ಯೂಷನ್ ಇದೆ. ಚಿಕ್ಕವನು ಆಲ್ರೆಡಿ ಆವಾಗಲೇ ಟ್ಯೂಷನ್ಗೆ ಹೋದ, ಇವನಿಗೂ 6 ಗಂಟೆಗೆ ಟ್ಯೂಷನ್ ಇದೆ. ಹಾಗಾಗಿ ಮಕ್ಕಳನ್ನೇನು ಕರ್ಕೊಂಡೋಗೋಕ್ಕಾಗಲ್ಲ, ಇನ್ನು ನಾವೇ ಹೋಗಬೇಕು. ಅದಕ್ಕೋಸ್ಕರ ಅವ್ರನ್ನ ಬನ್ನಿ ಅಂತ ಹೇಳಿದ್ದೀನಿ. ಬೇಗ ಕೆಲಸ ಮುಗಿಸ್ಕೊಂಡು ನೋಡೋಣ ಬರ್ತಾರಾ ಬೇಗ. ಏನೂ ಇಲ್ಲ, ಫೋನ್ ಮಾಡಿ ಕೇಳ್ತೀನಿ ಬರ್ತಾಯಿದ್ದೀರಾ, ಎಲ್ಲಿದ್ದೀರಾ ಏನು ಅಂತ. ಇವಾಗ ದೇವ್ರ ಮನೆ ಒಂದಿದೆ, ಅದನ್ನೆಲ್ಲ ಬೇಗ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಹೂವು ಇಡಬೇಕಷ್ಟೆ. ಹೂವು ಇಟ್ಟು ಪೂಜೆ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ದೇವ್ರ ಮನೆಗೆ ಹೂವು ಎಲ್ಲ ಮುಡ್ಸೋಣ ಅಂತ ಹೋದೆ. ಆದರೆ ಸೇವಂತಿಗೆ ಹೂವು ಖಾಲಿ ಆಗೋಗಿದೆ, ನಾನು ನೋಡಿಕೊಂಡೇ ಇಲ್ಲ. ಹಾಗೆ ನವೀನ್ಗೆ ಫೋನ್ ಮಾಡಿದೆ, ಕೆಲಸದಿಂದ ಬರ್ತಾಯಿದ್ದೀರಾ ಹೆಂಗೆ ಅಂತ. ಹೌದು, ಟ್ರೈನಲ್ಲಿದ್ದೀನಿ, ಸಿಟಿಗೆ ಬಂದೆ ಇವಾಗ ತಾನೆ ಅಂತ ಹೇಳಿದ್ರು. ಟ್ರೈನ್ ಇಳಿದು ಬರೋದಷ್ಟೇ ಅಂದರು. ಸರಿ ಆಯಿತು, ಸಾಮಂತಿಗೆ ಹೂವು ತೀರೋಗಿದೆ, ತೊಗೊಬನ್ನಿ ಅಂತ ಹೇಳಿದೆ. ಸರಿ ಆಯಿತು, ತೊಗೊಬರ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗೆ ನಮ್ಮ ಮಗನೂ ಕೂಡ ಅಕ್ಕಿನ ಮಿಲ್ ಮಾಡಿಸ್ಕೊಬಂದಿದ್ದಾನೆ. ಹಾಗಾಗಿ ಅವ್ರು ಬರೋಷ್ಟರೊಳಗೆ ನಾನು ತಂಬಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಲ್ಲದ ಪಾಕಕ್ಕೆ ಇಟ್ಟಿದ್ದೀನಿ. ಬೆಲ್ಲನ ಸ್ವಲ್ಪ ಬೇಯಿಸ್ಕೊಂಡು ತಂಬಿಟ್ಟನ್ನ ಮಾಡ್ಕೊಬಿಡೋಣ ಅವ್ರು ಬರೋಷ್ಟರೊಳಗೆ. ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗೋಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ತಂಬಿಟ್ಟು ಕಲಿಸ್ಕೊಳ್ಳೋಕ್ಕೆ
ಇಟ್ಕೋತಾ ಇದ್ದೀನಿ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಹೂವು ಒಂದು ಇಡಬೇಕು. ಅವ್ರು ಬಂದ ತಕ್ಷಣ ಪಟ ಪಟ ಅಂತ ಇಟ್ಬಿಡೋಣ. ಅದು ಬರೋಷ್ಟರೊಳಗೆ ಇನ್ನೇನು ಮಾಡೋದು, ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡ್ರು ನಮಗೂ ಕೂಡ ಟೈಮ್ ಆಗಿಬಿಡುತ್ತೆ ಇನ್ನು ಹೋಗೋಕ್ಕೆಲ್ಲ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ನಾನು ತಂಬಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ತಂಬಿಟ್ಟೆಲ್ಲ ಆದಮೇಲೆ ಹೂವು ಇಟ್ಟು ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ರೆಡಿಯಾಗಿ ಹೋಗೋಣ ಅಂತ ಹೇಳಿ ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ಒಂದು ಸ್ಯಾರಿ ಹಾಕ್ಕೊಂಡು ಹೋಗೋದಷ್ಟೇ, ತಲೆ ಕೋಮ್ ಮಾಡಿಕೊಂಡು ತಲೆ ಬಚ್ಕೊಂಡು ಹೋಗೋದಷ್ಟೇ. ಇನ್ನೇನು ಇಷ್ಟ ಸಿಂಪಲ್ ರೆಡಿ. ಇವಾಗ ಇದಾಗಲಿ, ಇದಾದ ತಕ್ಷಣವೇ ತಂಬಿಟ್ಟಿಗೆ ರೆಡಿ ಮಾಡಿಕೊಂಡು ಮಾಡ್ಕೊಬೇಡ. ಸರಿ ಆಯಿತು. ಬತ್ತಾ? ಬರಲಿ ಬಾ. ಹೀಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರು ಆಲ್ರೆಡಿ ಬಂದ್ಬಿಟ್ಟಿದೆ. ಪಟ ಪಟ ಅಂತ ತಂಬಿಟ್ಟನ್ನು ಕಲಿಸ್ದೆ. ನಾನು ತಂಬಿಟ್ಟು ಕೆಲಸದೇನು ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ದೇವ್ರು ಬಂದ್ಬಿಟ್ಟಿದೆ. ದೀಪ ಎಲ್ಲ ಹಚ್ಚಿ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸಾಕು ಅಂತ ನೋಡಿ. ಈಗ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಬೇಗ ಬೇಗ ಪೂಜೆ ಸಾಮಾನು ಜೋಡಿಸ್ಕೊಬಿಡ್ತೀನಿ. ನವೀನ್ ಕೂಡ ಬಂದು ಫ್ರೆಶ್ ಅಪ್ ಆಗಿದ್ದಾರೆ. ಈಗ ಹೋಗ್ತೀನಿ. ಮಕ್ಕಳಿಬ್ಬರು ಕೂಡ ಟ್ಯೂಷನ್ಗೆ ಹೊರಟೋದ್ರು. ನಾನು ನವೀನ್ ಇಬ್ಬರೇ ಕೂಡ ಹೋಗಬೇಕು. ಈಗ ಬೇಗ ಬೇಗ ಪೂಜೆಗೆ ಸ್ವಲ್ಪ ರೆಡಿ ಮಾಡ್ಕೊಬಿಡ್ತೀನಿ. ಈಗ ಫೈನಲಿ ರೆಡಿ ಆಯಿತು. ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡೆ. ಈಗ ಹೊರಡ್ತಾ ಇದ್ದೀನಿ. ಟೈಮ್ ಆಗೇ ಹೋಯಿತು. ಇವತ್ತು ಬೇಗ ಬಂದ್ಬಿಟ್ಟೈತೆ ದೇವರು. 6 ಗಂಟೆ 6:30 ಬರ್ತಿದ್ದು. ಇವತ್ತು 5:30ಗೆಲ್ಲ ಬಂದ್ಬಿಟ್ಟೈತೆ ದೇವರು. ಪೂಜೆ ಎಲ್ಲ ಈ ಥರ ಮಾಡಿದ್ದೀನಿ. ಈಗ ಬೇಗ ಬೇಗ ಹೊರಡ್ತೀನಿ. ಟೈಮ್ ಆಗೋಗಿದೆ ಆಲ್ರೆಡಿ. ಸರಿ ಬನ್ನಿ, ಬೀಗ ತಗೊಳ್ಳಿ, ಕೀ ತಗೊಳ್ಳಿ, ಬೀಗ ಹಾಕೊಳ್ಳೋಣ. ಈಗ ತಗೊಂಡಿದ್ದೀನಿ ನೋಡಿ. ಆವಾಗಲೇ ಕೂಡ ಎಲ್ಲ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಯ್ತವ್ರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಲೇಟ್ ಆಗೋಯ್ತು ಸ್ವಲ್ಪ. ಏನೂ ಮಾಡೋಕ್ಕಾಗಲ್ಲ. ಕೆಲಸ ಮಾಡಿದ್ದು ಲೇಟ್ ಆಯಿತು. ನಾನು ಅಕ್ಕನ ಮನೆಗೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಎಲ್ಲ ಕ್ಲೀನಿಂಗ್ ಮಾಡಿ ಬಂದು ಇಲ್ಲೂ ಕೂಡ ಕ್ಲೀನಿಂಗ್ ಬೇಗ ಬೇಗ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಅಂದರೂ ಕೂಡ ಒಂಚೂರು ಹೋಗೋಣ. ಜನ ಅಂತೂ ಜಾಸ್ತಿ ಇದ್ದಾರೆ. ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊಳಗೆ ಆವಾಗಲೇ ದೇವರೆಲ್ಲ ಬಂದಾಗಿತ್ತು. ದೇವರೆಲ್ಲ ಬಂದು ಫಸ್ಟು ಮರಿನ ಕಡಿತಾರೆ. ಮರಿಯೆಲ್ಲ ಕಡ್ದಾದ್ಮೇಲೆ ಪೂಜೆನ ಮುಂದುವರಿಸೋದು. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಲೇಟಲ್ಲ, ನಾವು ಹೋಗಿದ್ದು ದೇವ್ರು ಬಂದಿದ್ದು ಬೇಗ ಬಂದಿತ್ತು ಅಂತ ಎಲ್ಲ ಹೇಳ್ತಾಯಿದ್ರು. 6 ಗಂಟೆಗೆ ಬರಬೇಕಾಗಿದ್ದು ದೇವರು 5:30ಗೆಲ್ಲ ಬಂತು, ಬೇಗ ಬಂತು. ಏಕೆಂದರೆ ಮಳೆ ಟೈಮ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನವೀನ್ ನೀನು ಪೂಜೆ ಮಾಡಿಸ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡೆ. ಇಲ್ಲಿ ಸೈಡಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದ ಬಂದು ಬಾತ್ನ ಮಾಡಿಸಿದ್ರು. ಹಾಗಾಗಿ ನಾವು ಕೂಡ ಎಲ್ಲ ಹೋಗಿ ಸೈಡಲ್ಲಿ ನಿಂತ್ಕೊಂಡೆ. ದೇವ್ರ ಮುಂದೆನೇ ನಿಮಗೆ ಕಾಣಿಸ್ತಾ ಇರ್ಬೋದು ಮರಿ ಕಡ್ದಿರೋದು. ಅಲ್ಲಿ ದೇವ್ರ ಮುಂದೆನೇ ಮರಿ ಕಡಿಯೋವಂಥದ್ದು. ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡೆ. ಪೂಜೆ ಎಲ್ಲ ಮಾಡಿಸ್ಕೊಬಿಡೋಣ ಫಸ್ಟು, ಆಮೇಲೆ ಬೇಕಾದರೆ ದೇವ್ರ ಎಲ್ಲ ನೋಡಿದ್ರಾಯಿತು ಅಂತ ಹೇಳಿ. ಇನ್ನು ನಾನು ಪೂಜೆ ಮಾಡಿಸ್ಕೊಳ್ಳೋಣ, ಮಳೆನೂ ಕೂಡ ಬರುವಂಗಾಯಿತು ಅಂತ ಕ್ಯೂವಲ್ಲಿ ನಿಂತ್ಕೊಂಡೆ. ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಹೊಸ್ಲು ಮಾರಮ್ಮ ದೇವರು ಇದು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಇಲ್ಲಿ ಪದ್ಧತಿ ಏನು ಅಂತ ಹೇಳಿದ್ರೆ, ದೇವ್ರು ಬಂದು ದೇವರಿಗೆ ಅಂತ ಮರಿ ಕಡಿಯೋವರೆಗೂ ಕೂಡ ಯಾರು ಕೂಡ ಕೋಳಿ ಮರಿ ಆ ಥರ ಏನೂ ಒಪ್ಸೋಂಗಿಲ್ಲ. ಇವತ್ತು ಎಲ್ಲ ಕೋಳಿ ಮರಿ ಎಲ್ಲನೂ ಕುಯ್ಕೊಂಡು ಇಟ್ಕೋತಾರೆ. ನೆಂಟರಿಗೆಲ್ಲ ಹೇಳಿ ಗ್ರ್ಯಾಂಡಾಗಿ ಮಾಡೋವಂಥದ್ದಿದ್ರೆ ನಾಳೆ ಬೆಳಗ್ಗೆಗೆ ಮಂಗಳವಾರ ಕೋಳಿ ಎಲ್ಲ ಕುಯ್ಕೊಂಡು ಮರಿಯೆಲ್ಲ ಕೊಡ್ತಾರೆ. ಬುಧವಾರ ಬೆಳಗ್ಗೆ ನೆಂಟರಿಗೆಲ್ಲ ಹೇಳಿ ಊಟಕ್ಕೆ ಇಡೋವಂಥದ್ದು. ಯಾಕೆಂದರೆ ಇದು ಸಂಜೆ ಟೈಮ್ ಪೂಜೆ ಆಗಿರೋದ್ರಿಂದ ನೈಟು ಬರೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿರೋದು. ನಾವು ಕೋಳಿ ಆಗಲಿ ಏನು ಕೂಡ ಒಪ್ಸೋಲ್ಲ ದೇವರಿಗೆ. ಯಾಕೆ ಅಂತ ಹೇಳಿದ್ರೆ ಈ ಹಬ್ಬ ಬರೋದು ಇಲ್ಲ ಹುಣ್ಣಿಮೆ ಇರುತ್ತೆ, ಇಲ್ಲ ಚೌತಿ ಇರುತ್ತೆ. ಹಾಗಾಗಿ ನಾವು ಹುಣ್ಣಿಮೆಲೂ ಕೂಡ ಚೌತಿಲೂ ಕೂಡ 2 ದಿನವೂ ಊಟ ಮಾಡಲ್ಲ. ಅದಕ್ಕೋಸ್ಕರ ನಾನು ಕೋಳಿಯನ್ನು ಕೂಡ ಒಪ್ಸೋಕ್ಕೆ ಹೋಗಲ್ಲ. ಏನೂ ಇಲ್ಲ ಅಂತ ಹೇಳಿದ್ರೆ ಒಪ್ಪಿಸ್ಕೋತೀನಿ, ಇಲ್ಲ ಅಂತಂದರೆ ಒಪ್ಸೋಕ್ಕೆ ಹೋಗಲ್ಲ. ಯಾಕೆಂದರೆ ಬುಧವಾರ ಚೌತಿ ಇರೋದ್ರಿಂದ ನಾನು ಯಾವುದೇ ಕೋಳಿ ಥರ ಏನೂ ಒಪ್ಸೋಲ್ಲ. ಈಗ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಇಲ್ಲಿ ಎಂಟ್ರೆನ್ಸಲ್ಲೇ ಕಾಯಿ ಮತ್ತು ತಂಬಿಟ್ಟು, ಹೂವು ಮತ್ತು ಹಣ್ಣು ಎಲ್ಲನೂ ತಗೋತಾರೆ. ಅಲ್ಲಿ ನಮಗೆ ತಟ್ಟೆಗೆ ಹೂವು ಎಲ್ಲ ಹಾಕಿ ಪೂಜೆಯನ್ನು ಮಾಡಿಕೊಡೋವಂಥದ್ದು. ಹಬ್ಬಗಳಲ್ಲಂದರೆ ಅಷ್ಟೇನು ಚೆನ್ನಾಗಿ ಪೂಜೆ ಮಾಡ್ಕೊಡಲ್ಲ, ಬಿಡೋ ದಿನ ಮಾಡ್ಕೊಳ್ಳೋ ಅಷ್ಟು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ಅಲ್ಲಿ ಕೋಳಿ ಕುಯ್ಯೋರು ಕುಯ್ತಾರೆ, ಮರಿ ಕಡಿಯೋರು ಕಡಿತಾರೆ. ನಾವಂತೂ ಏನು ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಏನಾದರೂ ಒಂದೊಂದು ಇರುತ್ತೆ. ಇಲ್ಲ ಹುಣ್ಣಿಮೆ ಬಿದ್ದಿರುತ್ತೆ, ಇಲ್ಲ ಚೌತಿ ಬಿದ್ದಿರುತ್ತೆ. ನಾಳೆ ಚೌತಿ ಆಗಿರೋದ್ರಿಂದ ಈ ನಾಡಿದ್ದು ಗುರುವಾರ. ಹಾಗಾಗಿ ನಾವು ಯಾವ ಕೋಳಿ ಆ ಥರ ಏನೂ ಕುಯ್ಯೋಕ್ಕೆ ಹೋಗಲ್ಲ. ಬರೀ ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ. ಇವಾಗ ತಂಬಿಟ್ಟು ಪ್ರಸಾದ ತಿನ್ನೋಣ. ಪ್ರಸಾದನೂ ಕೊಟ್ಟಿದ್ದಾರೆ, ಬಾತ್ ಪ್ರಸಾದ ಕೊಟ್ಟಿದ್ದಾರೆ.
ಇವಾಗ ಸ್ವಲ್ಪ ಅದನ್ನು ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅರ್ಜೆಂಟ್ಗೆ ಒನ್ ಟೈಮ್ಗೆ ಆಗಲಿ ಅಂತ ನಾನು ಟೊಮೊಟೊ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಏನು ಮಾಡೋದು, ಈಗ ಟೈಮ್ ಆಗೋಗಿದೆ, ನನಗೂ ಕೂಡ ಆಗ್ತಾಯಿಲ್ಲ. ನಿನ್ನೆ ಮೊನ್ನೆಲ್ಲ ಕೆಲಸ ಮಾಡಿ ಸುಸ್ತಾದಂಗೆ ಆಗಿದೆ, ಸಾಕಾಗಿದೆ. ಅದಕ್ಕೋಸ್ಕರ ಬೇಗ ಆಗುತ್ತಲ್ವ ಅಂತ ಹೇಳಿ ಟೊಮೊಟೊ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ನಾಳೆ ಬೆಳಗ್ಗೆ ಬೇಕಾದರೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸದ್ಯಕ್ಕೆ ಇವಾಗ ಒನ್ ಟೈಮ್ಗೆ ಆಗಲಿ ಅಂತ ಟೊಮೊಟೊ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ತೀನಿ. ಮುದ್ದೆಗೂ ಕೂಡ ನೀರು ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಹೋಗಿದ ತಕ್ಷಣ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಮಳೆ ಹನಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಮಳೆ ಯಾಕೆ ಇಷ್ಟೊಂದು ಮಳೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಕಡಿಮೆ ಆಗಲ್ವಂತೆ, ಮತ್ತೆ ಒಂದು 2 ದಿನ ಜಾಸ್ತಿ ಆಗುತ್ತಂತೆ ಮಳೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ನಾವು ಹಾಸಿಗೆ ಬೆಡ್ಶೀಟೆಲ್ಲ ಕೂಡ ತೆಗೆದು ಹಾಕ್ಬಿಟ್ಟಿದ್ದೀನಿ. ಮಿಷಿನ್ಗೆಲ್ಲ ತುಂಬಬೇಕು. ನಾಳೆ ಎಲ್ಲ ವಾಶ್ ಮಾಡಿ ಹಾಕಬೇಕು. ಎಲ್ಲಿ ಒಣಗಾಕೋದು ಎಲ್ಲಿ ಒಣಗಿಸೋದು ಅಂತಲೇ ಒಂದೂ ಗೊತ್ತಾಗ್ತಾ ಇಲ್ಲ. ಇವಾಗ ಸಾಂಬಾರಾಗಲಿ. ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿ ಎಲ್ಲ ಆಯಿತು. ಈಗ ಫೈನಲಿ ಟೈಮ್ ಆಗಿದೆ. ಟೈಮ್ ಬಂದು 10 ಗಂಟೆ ಆಗಿದೆ. ಮಲ್ಕೋಬೇಕು. ತುಂಬ ಚಳಿ ಅನಿಸ್ತೈತೆ, ಮಲ್ಕೋಬೇಕು. ಈಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಸಮಯನೂ ಕೂಡ ಬಂದ್ಬಿಡ್ತು. ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿದೆ. ಇಷ್ಟೇ ಇವತ್ತಿನ ವಿಡಿಯೋ. ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನನ್ನ ಹಳೆಯ ವಿಡಿಯೋನ ನೋಡ್ತಾ ಎಂಜಾಯ್ ಮಾಡ್ತಾ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್. ಎಲ್ರಿಗೂ ಕೂಡ ಗುಡ್ ನೈಟ್. ಲವ್ ಯು ಆಲ್.